ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸರ್ವೆ ಆಗ್ತಾ ಇತ್ತಲ್ಲ, ಅದು ಕೂಡ ರೀಸರ್ವೆ, ಅದು ಸಕ್ಸಸ್ ಆಗಿದೆಯಾ ಅನ್ನುವಂಥ ಪ್ರಶ್ನೆಗೆ ಇಲ್ಲ ಅನ್ನುವಂಥ ಉತ್ತರ ಸಿಗ್ತಾ ಇದೆ. ಈಗಲೂ ಕೂಡ ಒಳ ಮೀಸಲಾತಿ ವಿಚಾರಕ್ಕೆ ಮಾಡಿರುವಂತಹ ಸರ್ವೆಗಳು ಯಶಸ್ವಿಯಾಗಿಲ್ಲ ರಾಜ್ಯದಲ್ಲಿ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಮರು ಸರ್ವೆಯಲ್ಲಿ ಸಮಸ್ಯೆ 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 ಅನ್ನೋದು ಬಿಟ್ಟರು ಬೇರೆ ಏನು ಉತ್ತರ ಸಿಗ್ತಾ ಇಲ್ಲ. 30% ಸರ್ವೆ ಪ್ರಗತಿನೇ ಆಗಿಲ್ಲ ಅನ್ನುವಂಥ ವಿಚಾರ ಬೆಳಕಿಗೆ ಬರ್ತಾ ಇದೆ. ಒಳ ಮೀಸಲಾತಿ ಸಂಬಂಧ ಮಾಡ್ತಾ ಇರುವಂತಹ ರೀಸರ್ವೆ ನಾಳೆ ಅಂತ್ಯ ಆಗುತ್ತೆ. ನಾಗಮೋಹನ್ ದಾಸ್ ಕಮಿಟಿ ರಚನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸರ್ವೆ ಆಗ್ತಾ ಇದೆ, ಬಟ್ ಆ ಸರ್ವೆ ಕೂಡ ಸಕ್ಸಸ್ ಆಗಿಲ್ಲ. ಕಳೆದ ಒಂದು ವಾರದಿಂದ ರಾಜ್ಯದಾದ್ಯಂತ ಈ ರೀಸರ್ವೆ ಆಗ್ತಾ ಇದೆ, ಬಟ್ ಅದು ಸಕ್ಸಸ್ ಆಗಬೇಕಾಗಿತ್ತು, ಸಕ್ಸಸ್ ಆಗಲಿಲ್ಲ ಅಂತ ಹಲವು ಕಂಡೀಷನ್ಸ್ಗಳನ್ನ ಇಟ್ಕೊಂಡು ಮನೆ ಮನೆಗೆ ಹೋಗಿ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸರ್ವೆ ಮಾಡೋದಕ್ಕೆ ಸಿಬ್ಬಂದಿ ಮುಂದಾದರೂ ಕೂಡ ಅದರಲ್ಲಿ ಯಶಸ್ವಿಯಾಗಿಲ್ಲ ಅಂತ. ಸೊ ಯಾವ ರೀತಿ ಫೇಲ್ಯೂರ್ ಆಯಿತು? ಈಗ ಪ್ರಶ್ನೆ ಇರೋದೇನು ಗೊತ್ತಾ, ಜನ ಕೇಳ್ತಾ ಇದ್ದಾರೆ, ರೀಸರ್ವೆ ನಿಮ್ದು ಸಕ್ಸಸ್ ಆಗಿಲ್ಲ ಅಲ್ವಾ, ಮತ್ತೇನು ಮಾಡ್ತೀರಾ? ಮತ್ತೊಮ್ಮೆ ಸರ್ವೆ ಮಾಡ್ತೀರಿ ಅಂದ್ರೆ ಆ ಅವಧಿ ವಿಸ್ತರಣೆ ಆಗಬೇಕು. ಸಿಎಂ ಸಿದ್ದರಾಮಯ್ಯನವರು ಆ ಅವಧಿಯನ್ನ ವಿಸ್ತರಣೆ ಮಾಡಿ ಮತ್ತಷ್ಟು ಕಾಲಾವಕಾಶವನ್ನ ಮಾಡಿಕೊಡ್ತಾರಾ ರೀಸರ್ವೆ ಮಾಡೋದಕ್ಕೆ ಅನ್ನೋದು ಕೂಡ ಸದ್ಯ ಇರುವಂತಹ ಪ್ರಶ್ನೆ. ನಿಜವಾಗ್ಲೂ ಸಿಗಬೇಕಾದಂತಹ ಒಳ ಮೀಸಲಾತಿ ಯಾರು ಫಲಾನುಭವಿಗಳಿದ್ದಾರಲ್ಲ ಅವರನ್ನ ಸೇರಿಸುವಲ್ಲಿ ಫೇಲ್ಯೂರ್ ಆದ್ರ ಅನ್ನುವಂಥ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ರೀಸರ್ವೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅಟ್ಲೀಸ್ಟ್ ಈಗಲಾದ್ರೂ ಸಕ್ಸಸ್ ಆಗುತ್ತೆ, ಒಂದಷ್ಟು ಕಂಡೀಷನ್ಸ್ ನ ಇಟ್ಕೊಂಡು ಮನೆ ಮನೆಗೆ ಹೋಗಿ ಸರ್ವೆ ಮಾಡೋದಕ್ಕೆ ಮುಂದಾದ್ರು, ಬಟ್ ಅಗೇನ್ ಫೇಲ್ಯೂರ್. ಏನು ಮಾಡ್ತಾರೆ ಮುಂದೆ? ಮತ್ತೆ ಅವಧಿ ವಿಸ್ತರಣೆ ಆಗುತ್ತಾ? ಮತ್ತೊಮ್ಮೆ ಸರ್ವೆ ಆಗುತ್ತಾ? ಏನ್ ನಿರೀಕ್ಷೆ ಮಾಡಬಹುದು? ಎಸ್ ಸುತ್ತಿ, ಏನು ನಾಗಮೋಹನ್ ದಾಸ್ ಅವರ ವರದಿ ನೀಡಿ ಸಾಕಷ್ಟು 5 ತಿಂಗಳಾಗ್ತಾ ಬಂತು. ಸರ್ಕಾರ ವರದಿಯನ್ನು ತೆಗೆದುಕೊಂಡು ವಿಳಂಬ ಮಾಡ್ತೀನೋ ಅಂತ ಆರೋಪ ಸಾಕಷ್ಟು ಕೇಳಿಬರ್ತಾ ಇತ್ತು. ಇದರ ನಡುವೆ ಇವತ್ತು ಏನು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡು ಇದರ ಬಗ್ಗೆ ಮರು ಸರ್ವೆ ಆಗಬೇಕು, ಸಾಕಷ್ಟು ಅಂಕಿಅಂಶಗಳು ಬದಲಾವಣೆ ಆಗಿದ್ದಾವೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದ್ವು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಮರು ಸರ್ವೆಗೆ ಆ ಒಂದು ಆದೇಶವನ್ನು ಮಾಡಿರುವಂಥದ್ದು. ಅದರಲ್ಲೂ ಕೂಡ ಮೊಬೈಲ್ ಆ್ಯಪ್ ಥ್ರೂ ಒಂದು ಸಮೀಕ್ಷೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆದೇಶವನ್ನು ಮಾಡಿದರು. ಆದರೆ ಈ ಒಂದು ಸಮೀಕ್ಷೆ ನಡೆಯುವ ಸಂದರ್ಭದಲ್ಲಿ ಯಾವ ರೀತಿಯ ಅಂಕಿಅಂಶಗಳನ್ನು ಸಂಗ್ರಹ ಮಾಡ್ತಾರೆ ಅನ್ನೋ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸವನ್ನು ಕೂಡ ಆಗಲಿಲ್ಲ. ತರಾತುರಿಯಲ್ಲಿ ಈ 3 ತಿಂಗಳಲ್ಲಿ ಈ ಒಂದು ವರದಿಯನ್ನು ಜಾರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಸರ್ಕಾರ ಮುನ್ನಡೆತಾ ಅನ್ನೋದು ಒಂದು ಕಡೆ ಆದರೆ, ಯಾವ ರೀತಿ ಅಂಕಿಅಂಶಗಳನ್ನು ತೆಗೆದುಕೊಳ್ತಾರೆ, ಯಾವ ರೀತಿ ಮಾಹಿತಿಗಳನ್ನ ಜನರು ನೀಡಬೇಕು ಅನ್ನುವಂಥ ಮಾಹಿತಿ ಮತ್ತು ಅರಿವು ಕೂಡ ಸಾಕಷ್ಟು ಜನರಲ್ಲಿ ಇರಲಿಲ್ಲ. ಈ ಬಗ್ಗೆ ಅರಿವು ಮೂಡಿಸುವ ಕೆಲಸವನ್ನು ಸರ್ಕಾರ ಮಾಡಬೇಕಿತ್ತು. ಹೀಗಾಗಿ ಈ ಒಂದು ಸಮೀಕ್ಷೆ ವೈಫಲ್ಯ ಆಗ್ತಿದೆಯಾ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿದೆ. ಅದರ ಜೊತೆಗೆ ಈ ಒಂದು ಸಮೀಕ್ಷೆ ಮತ್ತಷ್ಟು ಮುಂದಾಗುತ್ತಾ ಅಥವಾ ಮರು ಸರ್ವೆ ಮಾಡೋದಕ್ಕೆ ಆದೇಶವನ್ನು ಸರ್ಕಾರ ಮಾಡುತ್ತೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂಥದ್ದು. ಯಾಕಂತಂದರೆ ರಾಜ್ಯ ಸರ್ಕಾರ ತರಾತುರಿಯಲ್ಲಿ ಜಾತಿ ಗಣತಿ ಮತ್ತು ಒಳ ಮೀಸಲಾತಿಯ ವರದಿಯನ್ನು ಮಂಡಿಸ್ತತ್ತಾ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂಥದ್ದು. ನಾಗಮೋಹನ್ ದಾಸ್ ಅವರು ನೀಡಿರುವಂಥ ವರದಿ ಸಾಕಷ್ಟು ಸಂಪೂರ್ಣ ಆಗಿಲ್ಲ ಅನ್ನೋ ನಿಟ್ಟಿನಲ್ಲಿ ಮೊಬೈಲ್ ಆ್ಯಪ್ ಮೂಲಕ ಸಮೀಕ್ಷೆಯನ್ನು ಮಾಡೋದಕ್ಕೆ ಈಗಾಗಲೇ ಮುಂದಾಗ್ತಿರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು 3 ತಿಂಗಳ ಕಾಲ ಅವಧಿಯನ್ನು ವಿಸ್ತರಣೆ ಮಾಡಿದರೆ ಮತ್ತೆ ಯಾವ ರೀತಿಯ ಸಂಕಷ್ಟ ಎದುರಾಗುತ್ತೆ? ಜಾತಿ ಗಣತಿಯ ಸಮೀಕ್ಷೆಯ ಒಂದು ವರದಿ ಪಡೆದಿರುವಂಥದ್ದು, ಆ ಒಂದು ವರದಿಯಲ್ಲೂ ಕೂಡ ಸಾಕಷ್ಟು ಅಂಕಿ ಸಂಖ್ಯೆಗಳು ಬದಲಾಗಿದ್ದಾವೆ ಅನ್ನೋದು ಇಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಈ ನಿಟ್ಟಿನಲ್ಲಿ ಒಳ ಮೀಸಲಾತಿಯೂ ಕೂಡ ಈ ರೀತಿ ಸರಿಯಾಗ್ಲಿಲ್ಲ, ತಾಂತ್ರಿಕ ದೋಷ ಹೇಳ್ತಾರೆ, ಮನೆ ಮನೆಗೆ ಗಣತಿದಾರರು ಹೋಗ್ಲೇ ಇಲ್ಲ. ಹಾಗಾದ್ರೆ ಸರಿಯಾದ ನಿಖರವಾದ ಅಂಕಿ ಅಂಶ ಕೊಡುವಲ್ಲಿ ಗಣತಿದಾರರು ಫೇಲ್ಯೂರ್ ಆದ್ರೆ ಒನ್ಸ್ ಅಗೇನ್ ಇದು ಅವೈಜ್ಞಾನಿಕ ವರದಿ ಅಂತ ಹೇಳಬಹುದಲ್ವಾ? ಹಾಗಾಗಿ ಇದು ರಿಜೆಕ್ಟ್ ಆಗೋ ಸಾಧ್ಯತೆ ಇರುತ್ತಲ್ವಾ? ಖಂಡಿತ ಶ್ರುತಿ. ಯಾಕಂತಂದರೆ ಈ ಒಂದು ಜಾತಿ ಗಣತಿಯ ಜೊತೆಗೆ ಒಳ ಮೀಸಲಾತಿಯ ವರದಿಯನ್ನು ಕೂಡ ಸಾಕಷ್ಟು ಅಂಕಿಅಂಶಗಳಲ್ಲಿ ಬದಲಾವಣೆ ಆಗ್ತಿದೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಹೀಗಾಗಿ ವರದಿ ಮಾಡುವ ಈ ಒಂದು ವರದಿಯನ್ನು ರಚಿಸಿರುವಂಥ ನಾಗಮೋಹನ್ ದಾಸ್ ಅವರು ಈ ಸಮೀಕ್ಷೆ ಮಾಡುವಂಥ ಜನರಿಗೆ, ಅದರಲ್ಲೂ ಕೂಡ ಶಿಕ್ಷಕರಿಗೆ ಯಾವ ರೀತಿ ತರಬೇತಿಯನ್ನು ಕೊಟ್ಟಿದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯವಾಗ್ತಿದೆ. ಅದರಲ್ಲಿ ಈ ಒಂದು ಗಣತಿ ಮಾಡುವಂಥ ಶಿಕ್ಷಕರಿಗೆ ಸ್ಥಳಕ್ಕೆ ಹೋದಾಗ ಯಾವ ರೀತಿಯ ಜಾತಿಯ ಜನ ಇದ್ದಾರೆ, ಅವರಿಗೂ ಯಾವ ಜಾತಿ ಇದ್ದಾವೆ ಅನ್ನೋದು ಕೂಡ ಸಾಕಷ್ಟು ಗೊತ್ತಾಗ್ತಿಲ್ಲ. ಹೀಗಾಗಿ ಆ ಒಂದು ನಿಟ್ಟಿನಲ್ಲಿ ಅವರು ತಮ್ಮ ಜಾತಿಗಳನ್ನು ಹೇಳ್ಕೊಳ್ಳೋದಕ್ಕೆ ಹಿಂದೇಟನ್ನು ಹಾಕ್ತಿರುವಂಥದ್ದು. ಅದರ ಜೊತೆಗೆ ಕೆಲವಿಷ್ಟು ಅಂಕಿಅಂಶಗಳಲ್ಲಿ ಏನು ಆ್ಯಪನ್ನು ಮಾಡಿದ್ದಾರೆ, ಆ ಆ್ಯಪ್ನಲ್ಲಿ ಜಾತಿಯ ಹೆಸರುಗಳನ್ನು ಕೂಡ ನಮೂದು ಮಾಡಿಲ್ಲ. ಹೀಗಾಗಿಯೇ ಸಾಕಷ್ಟು ಗೊಂದಲಗಳು ಉಂಟಾಗ್ತಿರೋದ್ರಿಂದ ಈ ಒಂದು ಒಳ ಮೀಸಲಾತಿಯ ವರದಿ ಮತ್ತಷ್ಟು ಮುಂದೂಡಿಕೆ ಆಗತ್ತೆ ಅಥವಾ ಮರು ಸರ್ವೆಯನ್ನು ಮಾಡೋದಕ್ಕೆ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುತ್ತಾ? ಈ ನಿಟ್ಟಿನಲ್ಲಿ ನಾಳೆ 22ಕ್ಕೆ ನಡೆಯುವಂಥ ಸಚಿವ ಸಂಪುಟ ಸಭೆಯಲ್ಲಿ ಯಾವೆಲ್ಲ ನಿರ್ಧಾರಗಳಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗತ್ತೆ ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಟ್ಟಿನಲ್ಲಿ ಮೀಸಲಾತಿ ಕೊಡುವಂಥ ವಿಚಾರ ಏನಪ್ಪಾ ಅಂದರೆ, ಯಾವ ಸಮುದಾಯ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿಯುತ್ತೋ ಅವರಿಗೆ ಪ್ರೋತ್ಸಾಹ ಕೊಡಬೇಕು, ಅವ್ರನ್ನ ಮುಂದೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಮೀಸಲಾತಿಗಳನ್ನು ನೀಡ್ತಾ ಹೋಗುತ್ತೆ. ಬಟ್ ಯಾರು ನಿಜವಾದ ಫಲಾನುಭವಿಗಳು ಅನ್ನೋದನ್ನು ನೀವು ವರದಿಯಲ್ಲಿ ಸರಿಯಾಗಿ ಉಲ್ಲೇಖ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ಕಂಪ್ಲೀಟ್ ಆಗಿ ಫೇಲ್ಯೂರ್ ಇದು.